ಅರಣ್ಯ ಇಲಾಖೆಯಲ್ಲಿ ಭಾರಿ ಅವ್ಯವಹಾರ, ಅರಣ್ಯ ಪಡೆ ಮುಖ್ಯಸ್ಥರ ಕಳ್ಳಾಟ ಭಟಾಬೈ. ಅರಣ್ಯ ಇಲಾಖೆಯ ನಿಯಮ ಮಿತಿ ಮೀರಿ ಮುಂಬಡ್ತಿ ಸಿಕ್ಕಿದೆ. ಅರಣ್ಯ ಇಲಾಖೆಯಲ್ಲಿ ಭಾರಿ ಅವ್ಯವಹಾರ, ಅರಣ್ಯ ಪಡೆ ಮುಖ್ಯಸ್ಥರ ಕಳ್ಳಾಟ ಭಟಾಬೈ. ಅರಣ್ಯ ಇಲಾಖೆಯ ನಿಯಮ ಮೀರಿ ಮುಂಬಡ್ತಿ. ಶಾಸಕರ ವಿಚಾರ ಏನು ಅಂತಂದ್ರೆ, ಶಾಸನಬದ್ಧ ನಿಯಮ ವಿರುದ್ಧವಾಗಿ ನಡೆದಂತಹ ಇಲಾಖೆ DYRFO ಇದ್ದಾರಲ್ಲ, ಅವರ ವೃಂದದಿಂದ RFO ವೃಂದಕ್ಕೆ ಮುಂಬಡ್ತಿ ಸಿಕ್ಕಿದೆ. ಜ್ಯೇಷ್ಠತಾ ನಿಯಮ ಮೀರಿ ಮುಂಬಡ್ತಿ ನೀಡಿದಂತಹ ಇಲಾಖೆ. ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಒಂದು ವಿಚಾರಗಳು ನಡೆದಿದೆ. ಏನಾಗಿದೆ ಅರಣ್ಯ ಇಲಾಖೆಯಲ್ಲಿ ಅಂತ ನೋಡೋದಾದ್ರೆ, ಮುಂಬಡ್ತಿ ಸಿಕ್ಕಿದೆ. ಶಾಸನಬದ್ಧ ನಿಯಮದ ವಿರುದ್ಧವಾಗಿ ನಡೆದಂತಹ ಇಲಾಖೆ ಮುಂಬಡ್ತಿಯನ್ನ ಕೊಡಲಾಗಿದೆ. ಏನಾಯಿತು? ಅರಣ್ಯ ಇಲಾಖೆಯಲ್ಲಿ ಭಾರಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಕಾಡು ಮಂತ್ರಿಗಳಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಏನು ಮಾಡ್ತಿದ್ದಾರೆ ಅಂತ ಕೇಳಬೇಕು ಈ ಸಮಯದಲ್ಲಿ ನಾವು. ಅರಣ್ಯ ಪಡೆ ಮುಖ್ಯಸ್ಥರ ಕಳ್ಳಾಟಗಳು ಬಟಾಬೈಲಾಗಿದೆ. ಅರಣ್ಯ ಇಲಾಖೆಯ ನಿಯಮವನ್ನ ಮೀರಿ ಮುಂಬಡ್ತಿಯನ್ನು ನೀಡಲಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರೇ, ಏನ್ ನಡೀತಾ ಇದೆ ನಿಮ್ಮ ಇಲಾಖೆಯಲ್ಲಿ? ಕಾಂಗ್ರೆಸ್ ಸರ್ಕಾರ ಎಲ್ಲಿಗೆ ಹೋಗ್ಬಿಡ್ತಾ ಇದೆ? ಶಾಸನಬದ್ಧ ನಿಯಮದ ವಿರುದ್ಧವಾಗಿ ನಡೆದುಕೊಂಡಿರುವಂತಹ ಇಲಾಖೆ DYRFO ವೃಂದದಿಂದ RFO ವೃಂದಕ್ಕೆ ಮುಂಬಡ್ತಿ ನೀಡಲಾಗಿದೆ. ಜ್ಯೇಷ್ಠತಾ ನಿಯಮವನ್ನು ಮೀರಿ ಮುಂಬಡ್ತಿ ನೀಡಿದಂತಹ ಇಲಾಖೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಾಡು ಮಂತ್ರಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ ತೆಗೆದುಕೊಳ್ತೀರಿ? ಅರಣ್ಯಾಧಿಕಾರಿಗಳ ದರ್ಬಾರ್ಗೆ ಸಿಬ್ಬಂದಿ ಶಾಕ್. ಅರಣ್ಯಾಧಿಕಾರಿಗಳ ದರ್ಬಾರ್ಗೆ ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಅರಣ್ಯ ಇಲಾಖೆಯ ಮುಂಬಡ್ತಿ ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ಆದೇಶವನ್ನು ಹೊರಡಿಸಲಿಕ್ಕೆ ಅರಣ್ಯಾಧಿಕಾರಿಗಳು ತಯಾರಿದ್ದಾರೆ. ಈ ಹಿಂದೆಯೂ ಕೂಡ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ASP ನ್ಯೂಸ್ನಲ್ಲಿ ನಾವು ಪ್ರಸಾರವನ್ನು ಮಾಡಿದ್ವಿ. ಆದರೂ ಕೂಡ ಅರಣ್ಯ ಸಚಿವರು ತಲೆಗೆ ಹಾಕಿಳುತ್ತಾ ಇಲ್ಲ. ಅರಣ್ಯ ಸಚಿವರ ಗಮನಕ್ಕೆ ತಂದರೂ ಕೂಡ ಕಡಿವಾಣವನ್ನು ಯಾಕೆ ಹಾಕ್ತಾ ಇಲ್ಲ? ಅರಣ್ಯ ಸಚಿವರು ಕೂಡ ನೀವು ಭಾಗಿಯಾಗಿದ್ದೀರಾ? ಇದು ನಮ್ಮ ಪ್ರಶ್ನೆ ಇಲ್ಲ, ಸಾರ್ವಜನಿಕರ ಪ್ರಶ್ನೆ. ಯಾವುದೇ ವಿಚಾರವನ್ನು ನೀವು ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ಯವಹಾರಗಳು ಜಾಸ್ತಿ ಆದರೂ ಕೂಡ ನೀವು ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಂತಂದ್ರೆ ಇನ್ನೇನರ್ಥ? ಎಸ್, ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥದ್ದು ವಿಚಾರ ಏನು? ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ 32ರಲ್ಲಿ ಸ್ವತಂತ್ರ ಸ್ವಾಭಾರದ ಮೇಲೆ ಮುಂಬಡ್ತಿ ನೀಡುತ್ತಿರುವಂತಹ ಕುರಿತು ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮ 32ರ ಪ್ರಕಾರ ಈ ಒಂದು ವಿಚಾರವನ್ನ ಕಾರ್ಯನಿರ್ವಹಿಸುತ್ತಿರುವಂತಹ ಒಬ್ಬ ಸರ್ಕಾರಿ ನೌಕರನನ್ನ ನೇಮಕ ಮಾಡುವ ಬದಲಾಗಿ ಖಾಲಿ ಹುದ್ದೆಯ ಪ್ರಚಲಿತ ಕರ್ತವ್ಯಗಳ ಪ್ರಭಾರದಲ್ಲಿ ನೇಮಿಸಲಿಕ್ಕೆ ಅವಕಾಶವಿರುತ್ತದೆ. ಆದರೆ ಸರದಿ ಅವಕಾಶವನ್ನು ಉಪಯೋಗಿಸಿಕೊಂಡು ನೇರ ನೇಮಕಾತಿ ಲಭ್ಯವಿದ್ದಂತಹ ಲಕ್ಷ ಸ್ಥಾನಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ 32ರ ಪ್ರಕಾರ ಸ್ವತಂತ್ರ ಭಾರದಲ್ಲಿ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸುತ್ತಾ ಇರುವುದು ಈ ಕೆಳ ಸಹಿದಾರರ ಗಮನಕ್ಕೆ ಬಂದಿರುತ್ತದೆ. ಈ ರೀತಿ ಸ್ವತಂತ್ರ ಪ್ರಭಾರದಲ್ಲಿ ನೇರ ನೇಮಕಾತಿ ಹುದ್ದೆಗಳಿಗೆ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವುದರಿಂದ ನೇರ ನೇಮಕಾತಿಯ ಅಡಿಯಲ್ಲಿ ಆಯ್ಕೆಯಾಗಿರುವಂತಹ ಸಿಬ್ಬಂದಿಗಳಿಗೆ ನೇರ ನೇಮಕಾತಿ ಹುದ್ದೆಗಳ ಕೊರತೆ ಉಂಟಾಗುತ್ತದೆ. ನೇರ ನೇಮಕಾತಿಯ ಅಭ್ಯರ್ಥಿಗಳು ತರಬೇತಿಯನ್ನ ಮುಗಿಸಿ ನಿಯೋಜಿಸಿದ ವೃತ್ತಕ್ಕೆ
ಅದಕ್ಕೆ ಒಂದು ವಿಚಾರವನ್ನು ಕೇಳಿ ಮರಳಿ ಬಂದ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿಯ ರಿಕ್ತ ಸ್ಥಾನಗಳು ಲಭ್ಯವಿದ್ದರೂ ಸಹ ಖಾಲಿ ಹುದ್ದೆಗಳು ಲಭ್ಯವಿಲ್ಲ ಅಂತ ಹೇಳಿ ವಿಧತ್ತಗಳಿಂದ ಪತ್ರ ವ್ಯವಹರಿಸುತ್ತಾ ಇರುವುದು ಸರಿಯಲ್ಲ. ಆದ್ದರಿಂದ ನೇರ ನೇಮಕಾತಿ ಲಭ್ಯವಾಗುವ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವಾ ಮಂಡಳಿ ನಿಯಮದ 32ರ ಅಡಿ ಸ್ವತಂತ್ರ ಪ್ರಭಾರದಲ್ಲಿ ಮುಂದಿನ ಹುದ್ದೆಗೆ ಯಾವುದೇ ಕಾರಣಕ್ಕೆ ಮುಂಬಡ್ತಿ ನೀಡಬಾರದಾಗಿ ಈ ಮೂಲಕ ಸೂಚಿಸಿದೆ ಹಾಗೂ ಸರದಿ ನಿರ್ದೇಶನವನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಿದೆ. ಈ ಸುತ್ತೋಲೆಯನ್ನ ನಿರ್ಲಕ್ಷ್ಯ ಮಾಡಿ ನಿಯಮ 32ರ ಅಡಿ ಸ್ಥಳವನ್ನ ನಿಯೋಗಗೊಳಿಸ್ತಾ ಇರೋದ್ರಿಂದ ಕ್ರಮ ಕೈಗೊಂಡು ಆಯಾ ನೇಮಕಾತಿ ಪ್ರಾಧಿಕಾರಿಗಳೇ ಪೂರ್ಣ ಜವಾಬ್ದಾರಿಗಳಾಗಿರುತ್ತಾರೆ. ಪ್ರಧಾನ ಮುಖ್ಯ ಅರಣ್ಯ ರಕ್ಷಣಾ ಅಧಿಕಾರಿ ಅಂತ ಹೇಳಿ ಒಂದು ಸೈನು ಕೂಡ ಮಾಡಲಾಗಿದೆ. ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರೇ, ಏನು ಮಾಡ್ತಾ ಇದ್ದೀರಾ? ಇಷ್ಟೆಲ್ಲ ನಡೀತಾ ಇದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ಜೈ ಅಂತ ಹೇಳಿ ಎಲ್ಲಾ ಕೆಲಸಗಳನ್ನ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಭ್ರಷ್ಟಾಚಾರದಿಂದ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ನೀವು ಆನ್ಸರ್ ಕೊಡ್ತಾ ಇಲ್ಲ? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅಕ್ರಮವಾಗಿ ಮುಂಬಡ್ತಿ ನೀಡಲಿಕ್ಕೆ ಸಜ್ಜಾಗಿರುವಂತಹ ಅರಣ್ಯ ಪಡೆ ಮುಖ್ಯಸ್ಥರು ನೀವು ಮಾತನಾಡ್ಬೇಕ್ರಿ. ನೀವು ಮಾತನಾಡಿಲ್ಲ ಅಂತಂದ್ರೆ ಹಿಂದೆಯೂ ಕೂಡ ನಿಮ್ಮ ಅರಣ್ಯ ಇಲಾಖೆಯಿಂದಲೇ ಬಂದಿರುವಂತಹ ಸಾಕಷ್ಟು ವಿಚಾರಗಳನ್ನ ಬಟಾಬಯಲು ಮಾಡಿದ್ವಿ ಸ್ಪೀಡ್ ನ್ಯೂಸ್. ಈಗ ಬಾಯ್ಬಿಟ್ಟು ಮಾತಾಡಿ, ಏನ್ ನಡೀತಾ ಇದೆ?